ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆಂಗ್ಯುಲರ್ ಫಾರ್ ಬಿಗಿನರ್ಸ್ ಅಂತ ಟ್ಯುಟೋರಿಯಲ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಥಿಯರಿಟಿಕಲ್ಗಿಂತ ಪ್ರಾಕ್ಟಿಕಲ್ ಕಡೆ ಹೆಚ್ಚಿನದಾಗಿ ಗಮನ ಕೊಡ್ತೀನಿ. ಈ ವಿಡಿಯೋಸಲ್ಲಿ ಕೋಡಿಂಗ್ ಬಗ್ಗೆ ಕ್ಲಿಯರ್ ಆಗಿ ನಿಮಗೆಲ್ಲ ಹೇಳ್ಕೊಡ್ತೀನಿ, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಥರ ರನ್ ಮಾಡಬೇಕು ಪ್ರಾಜೆಕ್ಟ್ಸ್ನ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡೋಣ. ಮುಖ್ಯವಾಗಿ ಆಂಗ್ಯುಲರ್ ಕಲಿಬೇಕಾದ್ರೆ ಏನೇನು ಗೊತ್ತಿರಬೇಕು ಅಂದ್ರೆ ಪ್ರೀ ರಿಕ್ವಿಸಿಟ್ಸ್ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬೇಸಿಕ್ಸ್ ಆಫ್ HTML ಗೊತ್ತಿರಬೇಕು, ಬೇಸಿಕ್ಸ್ ಆಫ್ CSS ಗೊತ್ತಿರಬೇಕು ಅಂಡ್ ಬೇಸಿಕ್ಸ್ ಆಫ್ ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕು. ಈ ಮೂರು ಲ್ಯಾಂಗ್ವೇಜ್ ನ ಕಲ್ತಿದ್ರೆ ನೀವು ಆಂಗ್ಯುಲರ್ ನ ಕಲಿಬಹುದು. ಸೊ ಈಗ ಸಾಫ್ಟ್ವೇರ್ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ IDE ಅಂದ್ರೆ ಒಂದು ಕೋಡ್ ಎಡಿಟರ್. ನಾವು ಕೋಡಿಂಗ್ ಮಾಡ್ಲಿಕ್ಕೆ ಒಂದು ಎಡಿಟರ್ ಬೇಕಾಗುತ್ತೆ. ಸೊ ಈ ಕೋಡ್ ಎಡಿಟರ್ ನಾನು ಯೂಸ್ ಮಾಡ್ತಾ ಇರೋದು ಬಂದು ವಿಜುವಲ್ ಸ್ಟುಡಿಯೋ ಕೋಡ್ ಅಂತ. ಸೊ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ಬೋದು, ಅಥವಾ ಸಬ್ಲೈಮ್ ಟೆಕ್ಸ್ಟ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವುದೇ ಕಂಪ್ಯಾಟಬಲ್ ಇರೋ ಯಾವುದಾದ್ರೂ ಒಂದು ಕೋಡ್ ಎಡಿಟರ್ ನ ಯೂಸ್ ಮಾಡ್ಬೋದು. ನಾನು ಈಗ ಯೂಸ್ ಮಾಡ್ತಾ ಇರೋದು ವಿಜುವಲ್ ಸ್ಟುಡಿಯೋ ಕೋಡ್. ಅಂಡ್ ಸೆಕೆಂಡ್ ಬಂದು ಆಂಗ್ಯುಲರ್ CLI ಅಂದ್ರೆ ಗ್ಲೋಬಲ್ ಆಂಗ್ಯುಲರ್ CLI ನ ಇನ್ಸ್ಟಾಲ್ ಮಾಡಿರ್ಬೇಕು, ಮತ್ತೆ Node.js ನ ಇನ್ಸ್ಟಾಲ್ ಮಾಡಿರ್ಬೇಕು. ಮುಖ್ಯವಾಗಿ ಆಂಗ್ಯುಲರ್ CLI ಮತ್ತೆ Node.js ಇನ್ಸ್ಟಾಲ್ ಆಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಕಮಾಂಡ್ ಪ್ರಾಂಪ್ಟ್ಗೆ ಹೋಗೋಣ. Node.js ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಕಮಾಂಡ್ ಬಂದು node-v ಅಂತ ಟೈಪ್ ಮಾಡಿ. ಸೊ ವರ್ಷನ್ 18.18.0 ಅಂತ ತೋರಿಸ್ತಿದೆ. ಸೊ ನೋಡ್ ವರ್ಷನ್ ಇನ್ಸ್ಟಾಲ್ ಆಗಿದೆ. ಈಗ ಆಂಗ್ಯುಲರ್ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ನೋಡೋಣ. ಆಂಗ್ಯುಲರ್ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ng ವರ್ಷನ್. ಸೊ ಇದು ಆಂಗ್ಯುಲರ್ ಗ್ಲೋಬಲ್ CLI ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಸೊ ಆಂಗ್ಯುಲರ್ CLI ನೀವು ನೋಡಬಹುದು ಇಲ್ಲಿ ಆಂಗ್ಯುಲರ್ CLI 14.2.0. ಸೊ ಗ್ಲೋಬಲ್ ಆಂಗ್ಯುಲರ್ CLI ಸಹ ಇನ್ಸ್ಟಾಲ್ ಆಗಿದೆ. ಸೊ ಪ್ರೀ ರಿಕ್ವಿಸಿಟ್ಸ್ ಎಲ್ಲ ತರ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಆಗಿದೆ. ಒಂದು ವೇಳೆ ಆಂಗ್ಯುಲರ್ CLI ಮತ್ತೆ Node.js ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ನಾನು ಬೇರೆ ವಿಡಿಯೋದಲ್ಲಿ ಆಂಗ್ಯುಲರ್ CLI ಮತ್ತೆ Node.js ಯಾವ ತರ ಇನ್ಸ್ಟಾಲ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ, ಆ ವಿಡಿಯೋ ಲಿಂಕ್ ನ. ಸೊ ನೀವು ಚೆಕ್ ಮಾಡಬಹುದು. ಯಾರಾದ್ರೂ ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ಅದನ್ನ ನೋಡ್ಕೊಂಡು ಆಂಗ್ಯುಲರ್ CLI Node.js ಎರಡನ್ನೂ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈಗ ಆಂಗ್ಯುಲರ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ನೀವು ನೋಡಬಹುದು ಇಲ್ಲಿ ನಾನು ಡೆಸ್ಕ್ಟಾಪ್ ಅಲ್ಲಿ ಆಂಗ್ಯುಲರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ಪ್ರಾಜೆಕ್ಟ್ ನ ಇನಿಷಿಯಲೈಸ್ ಮಾಡೋದಕ್ಕೆ ಮುಂಚೆ ನಿಮಗೆ ಎಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅನ್ಕೊಂಡಿದ್ರೋ ಆ ಪ್ಲೇಸ್ ಅಲ್ಲಿ ಒಂದು ಫೋಲ್ಡರ್ನ ಯಾವ್ದಾದ್ರು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನ ವಿಜುವಲ್ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಳ್ಳಿ. ವಿಜುವಲ್ ಸ್ಟುಡಿಯೋ ಓಪನ್ ಮಾಡಿದೀನಿ. ಫೈಲ್ಗೆ ಹೋಗಿ ಓಪನ್ ಫೋಲ್ಡರ್ ಆಂಗ್ಯುಲರ್. ಸೊ ಆಂಗ್ಯುಲರ್ ಫೋಲ್ಡರ್ ಓಪನ್ ಆಗಿದೆ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ, ಮುಖ್ಯವಾಗಿ ನೀವು ಇನ್ಸ್ಟಾಲ್ ಪ್ರಾಜೆಕ್ಟ್ ನ ರನ್ ಮಾಡೋದಕ್ಕೂ ಮುಂಚೆ ಅಫಿಷಿಯಲ್ ವೆಬ್ಸೈಟ್ ನ ಚೆಕ್ ಮಾಡೋಣ. ಗೂಗಲ್ ಕ್ರೋಮ್ ಅಲ್ಲಿ ಆಂಗ್ಯುಲರ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನೋಡಬಹುದು ನೀವು angular.io ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದನ್ನ ಓಪನ್ ಮಾಡೋಣ. ಡಾಕ್ಸ್ಗೆ ಹೋಗಿ ಇಲ್ಲಿ ನಮಗೆ ಬೇಕಾಗಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಇದರಲ್ಲಿ ಸಿಗುತ್ತೆ. ಫಸ್ಟ್ ಸೆಟಪ್ ಹೋಗೋಣ. ಇಲ್ಲಿ ಗ್ಲೋಬಲ್ ಆಂಗ್ಯುಲರ್ CLI ನ ಇನ್ಸ್ಟಾಲ್ ಮಾಡೋ ಕಮಾಂಡ್ ಎಲ್ಲ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಫಸ್ಟ್ ನಾವು ಆಪ್ ಕ್ರಿಯೇಟ್ ಮಾಡೋಣ. ಸೊ ಮತ್ತೆ ನಾನು ನಮ್ಮ ಆಂಗ್ಯುಲರ್ ಪ್ರಾಜೆಕ್ಟ್ಸ್ ಬರ್ತೀನಿ. ಇಲ್ಲಿ ಆಂಗ್ಯುಲರ್ ಫೋಲ್ಡರ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಲಿಕ್ಕೆ ನಾನು ಏನ್ ಟೈಪ್ ಮಾಡ್ತೀನಿ, ng ನ್ಯೂ ಮೈ ಅಪ್ಲಿಕೇಶನ್ ಅಂತ ನಾನು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋತೀನಿ. ಮೈ ಅಪ್ಲಿಕೇಶನ್ ಅನ್ನೋದು ನನ್ನ ಪ್ರಾಜೆಕ್ಟ್. ಇಲ್ಲಿ ಡು ಯು ಲೈಕ್ ಟು ಆಡ್ ಆಂಗ್ಯುಲರ್ ರೂಟಿಂಗ್ ಅಂತ ಕೇಳ್ತಾ ಇದೆ. ಎಸ್ ಕೊಡೋಣ. ಈ ರೌಟಿಂಗ್ಸ್ ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ CSS, SCSS ಅಂಡ್ SAS ಮೂರು CSS ಟೈಪ್ ನ ಕೇಳುತ್ತೆ. ನಾರ್ಮಲ್ ಆಗಿ ನಮಗೆ CSS ಗೊತ್ತಿರೋದ್ರಿಂದ ಈಗ ಸದ್ಯಕ್ಕೆ ನಾನು CSS ನೇ ಚೂಸ್ ಮಾಡ್ತೀನಿ. ಇಲ್ಲಿ ಈಗ ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಕಂಪ್ಲೀಟ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ಬೇಕಾಗಿರೋ ಎಲ್ಲಾ ಫೈಲ್ಸ್ ನ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಮಾಡುತ್ತೆ, ಮತ್ತೆ ಎಲ್ಲಾ ನೋಡ್ ಮಾಡ್ಯೂಲ್ಸ್ ನ ಡೌನ್ಲೋಡ್ ಮಾಡಿ ಪ್ಯಾಕೇಜಸ್ ನ ಕಂಪ್ಲೀಟ್ ಆಗಿ ನಮಗೆ ಪ್ರಾಜೆಕ್ಟ್ ಸೆಟಪ್ ರೆಡಿ ಮಾಡುತ್ತೆ.
ನೀವು ಬೇರೆ ಪ್ರಾಜೆಕ್ಟ್ಸ್ ನೋಡಿರ್ಬೋದು, ಬೇರೆ ಆಂಗ್ಯುಲರ್ JS ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ನಾರ್ಮಲ್ ಟ್ರೆಡಿಷನಲ್ ಪ್ಯಾಕೇಜಸ್ ಏನಾಗುತ್ತೆ ಅಂತಂದ್ರೆ ನಾವೇ ಒಂದು index.html ಫೈಲ್ ನ ಕ್ರಿಯೇಟ್ ಮಾಡ್ಕೋತೀವಿ. ಆಮೇಲೆ ಅದರೊಳಗಡೆ ಎಲ್ಲಾ ಪ್ಯಾಕೇಜಸ್ ನ ಡೌನ್ಲೋಡ್ ಮಾಡಿ ಅದರೊಳಗಡೆ ನಾವೇ ಮ್ಯಾನ್ಯುಯಲ್ ಆಗಿ ಲಿಂಕ್ ಮಾಡ್ತೀವಿ. ಆಮೇಲೆ ಪ್ರಾಜೆಕ್ಟ್ ನ ರನ್ ಮಾಡ್ತೀವಿ. ಸೊ ಆಂಗ್ಯುಲರ್ ಏನ್ ಮಾಡುತ್ತೆ ಅಂದ್ರೆ npm ಇನ್ಸ್ಟಾಲ್ ಏನ್ ಮಾಡುತ್ತೆ npm ಅನ್ನೋದು ಅಂತಂದ್ರೆ ನಮಗೆ ಬೇಕಾಗಿರೋ ಎಲ್ಲಾ ಏನಂತಾರೆ ಪ್ಯಾಕೇಜಸ್ ನ ಪ್ರತಿಯೊಂದು ಸಪೋರ್ಟಿಂಗ್ ಪ್ರತಿಯೊಂದನ್ನು ಆಟೋಮೆಟಿಕ್ ಇನ್ಸ್ಟಾಲ್ ಮಾಡುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಜೆಕ್ಟ್ ನ ರನ್ ಮಾಡಬಹುದು. ಸೊ ಇದು Node.js ನ ನಮಗೆ ಅಡ್ವಾಂಟೇಜ್. ಸೊ ಆಂಗ್ಯುಲರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗಿದೆ. ಈಗ ಫೈಲ್ ಸ್ಟ್ರಕ್ಚರ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಫೈಲ್ ನ ನೀವು ಕ್ಲಿಯರ್ ಆಗಿ ಚೆಕ್ ಮಾಡಿ ಒಂದೊಂದ್ಸಲ. ಓಕೆ, ts config ಅಂತಿದೆ, ts config json, ts config app ಅಂತ, ಪ್ಯಾಕೇಜ್ json, ಪ್ಯಾಕೇಜ್ ಲಾಕ್, angular.json ಅಂತ. ಸೊ ಈ ತರ ತುಂಬಾನೇ ಫೈಲ್ಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ಯಾವುದೇ ಫೈಲ್ ಬಗ್ಗೆನೂ ಈಗ ಆಸ್ ಆಫ್ ನೌ ಏನು ವರಿ ಮಾಡ್ಕೊಳೋ ಅಗತ್ಯ ಇಲ್ಲ. ಮುಖ್ಯವಾಗಿ ಏನು ಅಂತಂದ್ರೆ ಇಲ್ಲಿ ಮೇನ್ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ, ಈ ಫೈಲ್ಸ್ ನ 99% ಆಫ್ ದ ಟೈಮ್ ನೀವು ಟಚ್ ಮಾಡಲ್ಲ. ಓಕೆ, ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರು ಈ ಸೋರ್ಸ್ SRC ಅಂತ ಫೋಲ್ಡರ್ ಇದೆಯಲ್ಲ, ಈ SRC ಫೋಲ್ಡರ್ಸ್ ನ ಮಾತ್ರ. ಅಂಡ್ ಅನದರ್ ಒನ್ ಫೋಲ್ಡರ್ ಇದೆ ನೋಡ್ ಮಾಡ್ಯೂಲ್ಸ್ ಅಂತಿದೆ. ಸೊ ಈ ಫೋಲ್ಡರ್ ಅಷ್ಟೇ ನೀವೇನು ಟಚ್ ಮಾಡೋ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋ ಎಲ್ಲ ಡಿಪೆಂಡೆನ್ಸಿ ಮಾಡ್ಯೂಲ್ಸ್ ಏನಿರುತ್ತೆ ಎಲ್ಲಾ ಮಾಡ್ಯೂಲ್ಸ್ ನ ಈ ನೋಡ್ ಮಾಡ್ಯೂಲ್ಸ್ ಒಳಗಡೆ ಇನ್ಸ್ಟಾಲ್ ಆಗಿರುತ್ತೆ. ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸೋರ್ಸ್ ಫೋಲ್ಡರ್ ಮಾತ್ರ, SRC. ಸೊ ಇದನ್ನ ಓಪನ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ಮುಖ್ಯವಾಗಿ ನಮಗೆ index.html ಇದೆ, ಅಸೆಟ್ಸ್ ಫೋಲ್ಡರ್ ಅಂಡ್ ಆಪ್ ಫೋಲ್ಡರ್ ಅಂಡ್ style.css ಫೋಲ್ಡರ್. ಸೊ ಇದು ಮುಖ್ಯವಾಗಿರುವಂತ ಫೋಲ್ಡರ್ಸ್. ಸೊ ನಾವು ಇದರಲ್ಲೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋದು ಎಗೈನ್ ಆಪ್ ಫೋಲ್ಡರ್ ಮಾತ್ರ. ಸೋರ್ಸ್ ಅಲ್ಲಿ ಆಪ್ ಫೋಲ್ಡರ್ ನ ಮಾತ್ರ ನಾವು ತುಂಬಾ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಈಗ ಈ ಪ್ರಾಜೆಕ್ಟ್ ಈಗ ಫೈಲ್ ಸ್ಟ್ರಕ್ಚರ್ ನೋಡಾಯ್ತು. ಸೊ ಈಗ ಫೈಲ್ ಸ್ಟ್ರಕ್ಚರ್ ಬಗ್ಗೆ ಏನು ತುಂಬಾನೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆಲ್ಲ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಫೈಲ್ಸ್ ನ ಯೂಸ್ ಮಾಡಬೇಕು ಅಂಡ್ ಯಾವ ತರ ಹೊಸದಾಗಿ ಕಾಂಪೋನೆಂಟ್ ನೆಕ್ಸ್ಟ್ ಬೇರೆ ಫೈಲ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇನ್ಸೈಡ್ ದಿಸ್ ಯಾವ ತರ ಮಾಡಬೇಕು, ಅದನ್ನ ನಾವು ಕಾಂಪೋನೆಂಟ್ ಅಂತ ಕರಿತೀವಿ, ಯಾವ ತರ ಯೂಸ್ ಮಾಡಬೇಕು, ಇದೆಲ್ಲದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈಗ ಏನ್ ಮಾಡೋಣ, ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ಪ್ರಾಜೆಕ್ಟ್ ನ ರನ್ ಮಾಡ್ಬೇಕಾದ್ರೆ ನಾವು ng-serve ಅಂತ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ng-serve ಮಾಡಿ ಈಗ ಏನ್ ಇನ್ಸ್ಟಾಲ್ ಆಗಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಸೊ ಇಲ್ಲಿ ನೀವು ನೋಡಬಹುದು ಒಂದು ಎರರ್ ಬಂತು, ದಿಸ್ ಕಮಾಂಡ್ ಇಸ್ ನಾಟ್ ಅವೈಲೇಬಲ್ ಇನ್ ದ ರನ್ನಿಂಗ್ ದ ಆಂಗ್ಯುಲರ್ CLI ಔಟ್ಸೈಡ್ ದ ವರ್ಕ್ ಸ್ಪೇಸ್. ಸೊ ಏನಾಗ್ತಿದೆ ಅಂದ್ರೆ ನಾನು ಆಂಗ್ಯುಲರ್ ಪ್ರಾಜೆಕ್ಟ್ ನ ಇನ್ಸ್ಟಾಲ್ ಮಾಡಿರೋದು ಇನ್ಸೈಡ್ ಮೈ ಅಪ್ಲಿಕೇಶನ್ ಫೋಲ್ಡರ್ ನ, ಬಟ್ ng-serve ಮಾಡ್ತಾ ಇರೋದು ನಾನು ಔಟ್ಸೈಡ್ ಆಫ್ ದಿಸ್ ಆಂಗ್ಯುಲರ್ ಫೋಲ್ಡರ್. ಸೊ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮೈ ಅಪ್ಲಿಕೇಶನ್ ಫೋಲ್ಡರ್ ಒಳಗಡೆ ಎಂಟರ್ ಆಗೋಣ. ಇದಕ್ಕೆ ನಾವು ಕಮಾಂಡ್ ಬಂದು cd ಮೈ ಅಪ್ಲಿಕೇಶನ್. ಸೊ ಈಗ ನಾನು ಆಂಗ್ಯುಲರ್ ಪ್ರಾಜೆಕ್ಟ್ ಒಳಗಡೆ ರನ್ ಆಗಿದ್ದೀನಿ, ಈಗ ಎಂಟರ್ ಆಗಿದ್ದೀನಿ. ಈಗ ng-serve ಟೈಪ್ ಮಾಡೋಣ. ನೀವು ಮುಖ್ಯವಾಗಿ ಗಮನಿಸಬಹುದು. ಸೊ ಎರರ್ಸ್ ಬಂದ್ರೆ ಡೋಂಟ್ ವರಿ, ಈ ಎರರ್ ನ ಕಾಪಿ ಪೇಸ್ಟ್ ಮಾಡಿ ಗೂಗಲ್ ಅಲ್ಲಿ ಹಾಕಿ ನೀವು ಅಲ್ಲಿ ಎರರ್ ನ ಚೆಕ್ ಮಾಡ್ಕೊಳ್ಳಿ. ಸೊ ಆ ಎರರ್ ಏನು ಅಂತ. ಸೊ ತುಂಬಾ ಎರರ್ಸ್ ಬಂದ್ರೆ ನಾವು ತುಂಬಾ ಚೆನ್ನಾಗಿ ಕಲಿಯೋದಕ್ಕಾಗುತ್ತೆ. ಓಕೆ, ಇಲ್ಲೊಂದು ಪ್ರಾಂಪ್ಟ್ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಡೀಟೇಲ್ಸ್ ಅಂಡ್ ಹೌ ಟು ಚೇಂಜ್ ದ ಸೆಟ್ಟಿಂಗ್ಸ್, ಇದೆಲ್ಲ ನಮಗೆ ಬೇಕಾಗಿಲ್ಲ. ಅನಾಲಿಟಿಕ್ಸ್ ರಿಲೇಟೆಡ್ ಜಸ್ಟ್ ನೋ ಅಂತ ಕೊಡಿ. ng-serve ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಸೊ ಇಲ್ಲಿ ನಮಗೆ ಲೋಕಲ್ ಹೋಸ್ಟ್ ಅಂಡ್ ಪೋರ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಈ ಕಾಪಿ ಮಾಡ್ಕೊಳ್ಳೋದಕ್ಕೆ ನೀವೇನಾದ್ರು Ctrl+C ಟೈಪ್ ಮಾಡಿದ್ರೆ ಸೊ ಇಲ್ಲಿ ng-serve ಏನ್ ರನ್ ಆಗ್ತಿದೆ ಇದು ಔಟ್ಸೈಡ್ ಬರುತ್ತೆ. ಅದ್ರ ಬದಲು ನೀವು ಜಸ್ಟ್ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಕಾಪಿ ಆಗುತ್ತೆ. ಓಕೆ, ಸೊ ಇದು ಬೇಸಿಕ್ ಅಪ್ಲಿಕೇಶನ್. ಈಗ ಬೇಸಿಕ್ ಆಂಗ್ಯುಲರ್ ಅಪ್ಲಿಕೇಶನ್ ರನ್ ಆಗ್ತಿದೆ. ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್ ನಾವು ಕ್ಲೋಸ್ ಮಾಡೋಣ. ಯಾರಾದ್ರೂ ನಿಮಗೆ ಗೊತ್ತಿರೋರು ಆಂಗ್ಯುಲರ್ ಕಲಿಬೇಕು ಅಂತಿದ್ರೆ, ಅದು ಕನ್ನಡದಲ್ಲಿ ಕಲಿಬೇಕು ಅಂತಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಕಂಪ್ಲೀಟ್ ಆಂಗ್ಯುಲರ್ನ ನಿಮಗೆ ನಾನು ಕನ್ನಡದಲ್ಲೇ ಟೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.